ಸ್ನೇಹಿತರೆ ನಮಸ್ಕಾರ. ಈಗೇನು ಮಿಡ್ಲ್ ಈಸ್ಟ್ ನಲ್ಲಿ ನಡೀತಾ ಇರತಕ್ಕಂತ ಕೆಲವೊಂದಷ್ಟು ಘಟನೆಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಏನು ಇವತ್ತು ಇರಾನು ಮತ್ತೆ ಅಮೆರಿಕ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರತಕ್ಕಂತ ಕೆಲವೊಂದು ಯುದ್ಧ ಸನ್ನಿವೇಶಗಳನ್ನ ಕುರಿತು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಆಲಿಯಾಪುರದ ಶಿಯಾ ಮುಸ್ಲಿಮರು ಸಂತಾಪ ಸಭೆ ನಡೆಸಿ ಕಣ್ಣೀರಿಟ್ಟಿದ್ದಾರೆ. ಅಂದ್ರೆ ಅಂತ ಹೇಳ್ಬಿಟ್ಟು ನಿನ್ನೆ ಶನಿವಾರ ಬೆಳಿಗ್ಗೆ ಜಾವದಲ್ಲಿ ಏನು ನಡೆದಿರ್ತಕ್ಕಂತ ಒಂದು ಡೆಕಾಪಿಟೇಷನ್ ಸ್ಟ್ರೈಕ್ ಅಂತಾನೆ ಹೇಳ್ಬೋದು. ಸೊ ಅಮೆರಿಕ ಮತ್ತೆ ಇಸ್ರೇಲ್ ಎರಡು ಜಂಟಿಯಾಗಿ ನಡೆಸಿರ್ತಕ್ಕಂಥ ಕಾರ್ಯಾಚರಣೆಯಲ್ಲಿ ಜಗತ್ತಿನ ಯುದ್ಧ ಇತಿಹಾಸದಲ್ಲಿ ಅತ್ಯಂತ ನಿಖರವಾದ ಮತ್ತು ಭಯಾನಕವಾದ ಒಂದು ದಾಳಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ದಾಳಿಗಳನ್ನು ರಾತ್ರಿ ಹೊತ್ತಲ್ಲೇ ಮಾಡ್ತಾರೆ. ಬಟ್ ಈ ಸಲ ಈ ದಾಳಿ ಹೆಂಗಾಗಿದೆ ಅಂದ್ರೆ ಹಗಲು ಹೊತ್ತಲ್ಲೇ ನಡೆಸಿರ್ತಕ್ಕಂಥ ದಾಳಿ. ಏನು ಈ ಸಂಸತ್ತಲ್ಲಿ ಅಧಿವೇಶನ ನಡೀತಾ ಇರ್ತದೋ ಸೊ ಆ ಟೈಮ್ ಅಲ್ಲಿ ನಡೆದಿರ್ತಕ್ಕಂಥ ನಿಖರವಾದ ದಾಳಿ ಅಂತ ಹೇಳ್ಬೋದು. ಇಸ್ರೇಲ್ನ 200ಕ್ಕೂ ಹೆಚ್ಚು ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನ ಬಳಸಿ ಏಕಕಾಲದಲ್ಲಿ 500ಕ್ಕೂ ಹೆಚ್ಚು ಗುರಿಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಖಮೇನಿ ಮತ್ತೆ ಅವರ ಕುಟುಂಬದ ಕಾಂಪೌಂಡ್ ಮೇಲೆ ನಡೆಸಿರ್ತಕ್ಕಂಥ ದಾಳಿನಲ್ಲಿ ಅವರ ಕುಟುಂಬ ಮತ್ತೆ ಅಳಿಯ ಸಾವನ್ನಪ್ಪಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ವರದಿಗಳು ಬರ್ತಾ ಇದೆ. ಸೊ ಹಾಗೇನೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಅಂದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿಕೆಯಂತೆ ಖಮೇನಿಯನ್ನು ಪತ್ತೆ ಹಚ್ಚಲು ಅಮೆರಿಕ ಸೆಕ್ಯೂರಿಟಿ ಇರ್ತಕ್ಕಂಥ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಬಳಸಿ ಖಮೇನಿ ಅಡಗಿದ್ದ ಬಂಕರ್ನನ್ನು ಭೇದಿಸಿ, ಅಂದ್ರೆ ಖಮೇನಿ ಎಲ್ಲಿ ಅಡಗಿರ್ತಾನೋ ಆ ಬಂಕರ್ನನ್ನ ಭೇದಿಸಿ ವಿಶೇಷ ಬಂಕರ್ ಬ್ಲಾಸ್ಟರ್ ಅನ್ನು ಬಳಸಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಮೃತದೇಹ ಪತ್ತೆ ಮಾಡಲು ಇಸ್ರೇಲ್ ಅತ್ಯಾಧುನಿಕ ಒಂದು ತಂತ್ರಜ್ಞಾನವನ್ನು ಬಳಸಿ ಆ ಒಂದು ಫೋಟೋಗಳನ್ನ ತೆಗೆದು ಅಮೆರಿಕ ಅಧ್ಯಕ್ಷರು ಮತ್ತೆ ಇಸ್ರೇಲ್ ಅಧ್ಯಕ್ಷರಿಗೆ ಕಳಿಸಿರ್ತಕ್ಕಂಥ ಒಂದು ಮಾಹಿತಿ ಬರ್ತಾ ಇದೆ, ಮಾಡ್ತಾ ಇದ್ದಾರೆ. ಈಗ ಇರ್ತಕ್ಕಂಥ ಇರಾನ್ ಸ್ಥಿತಿ ಏನಿದೆಯೋ ಈಗ 1989ರಿಂದ ಆಡಳಿತ ನಡೆಸುತ್ತಿದ್ದ ನಾಯಕನ ಸಾವಿನಿಂದ ಇರಾನ್ ಸ್ತಬ್ಧವಾಗಿದೆ. ದೇಶಾದ್ಯಂತ 40 ದಿನಗಳ ಶೋಕಾಚರಣೆಯನ್ನು ಮಾಡಲಾಗಿದೆ. ಇದು ಒಂದ್ ಕಡೆ ಆದ್ರೆ ಸೊ ಎಲ್ಲೋ ಇರ್ತಕ್ಕಂಥ ಇಲ್ಲಿಂದ ಒಂದು ದೂರದಲ್ಲಿರ್ತಕ್ಕಂಥ ಇರಾನ್ ನಲ್ಲಿ ಸಾವನ್ನಪ್ಪಿದಂತ ಖಮೇನಿಯ ಸೊ ಆ ದೂರದಲ್ಲಿರ್ತಕ್ಕಂಥ ಇರಾನ್ಗೂ ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರಕ್ಕೂ ಏನ್ ಸಂಬಂಧ? ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಕೆಲವೊಂದು ಸಂಘಟನೆಗಳು ಈಗ ಕಣ್ಣೀರನ್ನು ಇಡ್ತಾ ಇರ್ತಕ್ಕಂಥದ್ದು. ಅಮೆರಿಕ ಮಿತ್ರ ರಾಷ್ಟ್ರಗಳು ಇಸ್ರೇಲ್ನೊಂದಿಗೆ ಸೇರಿ ವಾಯು ದಾಳಿಯಲ್ಲಿ ಹತ್ಯೆ ಮಾಡಿದ ಬೆನ್ನಲ್ಲೇ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಆಲಿಯಾಪುರದ ಶಿಯಾ ಮುಸ್ಲಿಮರು ಸಂತಾಪ ಸಭೆ ನಡೆಸಿ ಕಣ್ಣೀರಿಟ್ಟಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಲ್ಲಿರ್ತಕ್ಕಂಥ ಇರಾನು, ಎಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಅದು ಅದರಲ್ಲೂ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಅಲಿಯಾಪುರ ಇಲ್ಲಿ ಇರ್ತಕ್ಕಂಥ ಶಿಯಾ ಮುಸ್ಲಿಮರು ಕಣ್ಣೀರಿಟ್ಟಿದ್ದಾರಂತೆ. ಇಲ್ಲೇ ಪಕ್ಕದಲ್ಲೇ ರೇಪ್ ಆಗಿರ್ತಕ್ಕಂಥ ಕೆಲವೊಂದು ಹೆಣ್ಣು ಮಕ್ಕಳು ಇದ್ದಾರೆ. ಸೊ ಅದಕ್ಕೆ ಕಣ್ಣೀರಾಗ್ದಂತ ಇವತ್ತು ಇದು ಮೊಸಳೆ ಕಣ್ಣೀರ್ ಇಡ್ತಾ ಇರ್ತಕ್ಕಂಥ ಕೆಲವ್ರಿಗೆ ನಾನು ಹೇಳೋದು, ನಮ್ಮಲ್ಲಿ ಎಷ್ಟು ಅಹಿತಕರ ಘಟನೆಗಳು ನಡೀತದೆ, ನಮ್ಮಲ್ಲಿ ಎಷ್ಟು ಇದು ನಡೀತದೆ. ಸೊ ಅದನ್ನೆಲ್ಲ ಬಿಟ್ಟು ಎಲ್ಲೋ ದೂರದಲ್ಲಿ ಇರ್ತಕ್ಕಂಥ ಇರಾನ್ ಸರ್ವೋಚ್ಚ ನ್ಯಾಯ ಅಧಿಕಾರಿ ಒಬ್ರು ಸತ್ತೋಗ್ತಾರೆ ಅಂದ್ರೆ ಅದಕ್ಕೆ ನೀವು ಕಣ್ಣೀರಿಡ್ತೀರಂದ್ರೆ ಅದು ಹೇಗೆ? ಖಮೇನಿಯನ್ ಹತ್ಯೆಯನ್ನು ಖಂಡಿಸಿ ಸಭೆ ಸೇರಿದ ನೂರಾರು ಮಂದಿ ಮುಸ್ಲಿಮರು ಕಣ್ಣೀರಿಟ್ಟಿದ್ದಾರೆ. ರವಿವಾರ ಸಂಜೆ ಅಂಜುಮನ್ ಗೆ ಜಫಾರಿ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲು ತೀರ್ಮಾನ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಶಿಯಾ ಮುಸ್ಲಿಮರು ಬಾಹುಳ್ಯವಿರುವ ಪ್ರದೇಶದಲ್ಲಿ ಹೆಚ್ಚಿನ ಅಂಗಡಿ ಮುಂಗಟ್ಟುಗಳನ್ನು ಬಾಗಿಲು ಮುಚ್ಚಿ ಹತ್ಯೆಯನ್ನು ಖಂಡಿಸಿ ಘೋಷಿಸಿ ಬಂದ್ ವಾತಾವರಣ ನಿರ್ಮಿಸಿದ್ದಾರೆ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಏನೋ ಒಂದು ಘಟನೆ ನಡೆದ್ರೆ ಇವರು ಬಂದ್ ಮಾಡಲ್ಲ, ಮತ್ತೆ ಇಲ್ಲಿ ಇರ್ತಕ್ಕಂಥವ್ರು ಸಂತಾಪ ಸೂಚಿಸಲ್ಲ. ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಬ್ಬ ಇರಾನ್ ಸರ್ವೋಚ್ಚ ಅಧಿಕಾರಿ ಒಬ್ರು ಸತ್ತೋದ್ರೆ ಇವರು ಸಂತಾಪ ಸೂಚಿಸ್ತಾರೆ.